ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಗ್ಗಿ ಅಫಿಷಿಯಲ್ JN. ಇವತ್ತಿನ ರೆಸಿಪಿ ಬಂದು ಉಗಾದಿ ಸ್ಪೆಷಲು ಪೂರ್ಣಂ ಬೂರೆಲು. ಈ ರೆಸಿಪಿನ ನೀವು ತುಂಬ ಈಸಿಯಾಗಿ ತುಂಬ ಬೇಗನೆ ಮಾಡ್ಕೊಬೋದು. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು. ಬನ್ನಿ ತುಂಬ ಈಸಿಯಾಗಿ ತುಂಬ ಕಡಿಮೆ ಟೈಮಲ್ಲಿ ಪೂರ್ಣಂ ಬೂರೆಲು ಯಾವ ಥರ ಮಾಡೋದಂತ ನೋಡೋಣ. ನಿಮ್ಗೇನಾದರೂ ಒಬ್ಬಟ್ಟು ಅಥವಾ ಕಡುಬು ಮಾಡೋಕ್ಕೆ ಟೈಮ್ ಸಾಕಾಗಿಲ್ಲ ಅಂತಂದರೆ ನಿಮ್ಮ ಮನೇಲಿ ಏನಾದರೂ ದೋಸೆ ಬ್ಯಾಟ್ರಿ ಇದ್ದರೆ ಈ ಥರ ಒಂದ್ಸಲ ಪೂರ್ಣಂ ಬೂರೆಲು ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಮೊದಲು ಪೂರ್ಣಂ ಬೂರೆಲು ಮಾಡೋಕ್ಕೋಸ್ಕರ ಮೊದಲು ಬ್ಯಾಟರ್ ಪ್ರಿಪೇರ್ ಮಾಡ್ಕೊಬೇಕು. ಅದಕ್ಕೋಸ್ಕರ ಮೊದಲು ಒಂದು ಬೌಲಿಗೆ 1 ಕಪ್ಪಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಈ ರೇಷನ್ ಅಕ್ಕಿನ ಒಂದು 2-3 ಸರಿ ನೀಟಾಗಿ ವಾಶ್ ಮಾಡ್ಕೊಬೇಕು. ಈ ಥರ 2-3 ಸರಿ ವಾಶ್ ಮಾಡಿಬಿಟ್ಟು ಅಕ್ಕಿ ನೆನೆಯೋಷ್ಟು ನೀರು ಹಾಕ್ಬಿಟ್ಟು ಇಡೀ ನೈಟು ನೆನೆಸ್ಬೇಕು ಅಕ್ಕಿನ. ಮತ್ತು ಇನ್ನೊಂದು ಬೌಲ್ಗೆ ಒಂದು ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ತೊಗೋಬೇಕು. ಈ ಉದ್ದಿನ ಕಾಳು ಸಮೇತನೂ 2-3 ಸರಿ ವಾಶ್ ಮಾಡ್ಕೊಬೇಕು. ಈ ಥರ ಸಪ್ರೇಟಾಗಿ ನೆನೆಸಿಟ್ಟಿರೋಂಥ ಉದ್ದಿನ ಕಾಳು ಮತ್ತು ಅಕ್ಕಿಯನ್ನು ಇಡೀ ನೈಟ್ ನೆನೆಸಿಡಿ. ಇಲ್ಲ ಅಂತಂದರೆ ಒಂದು 4 ಅವರ್ ನೆನೆಸಿಟ್ರೆ ಸಾಕಾಗುತ್ತೆ. ಮತ್ತು ಈಗ ನೆನೆಸಿಟ್ಟಿರೋಂಥ ಉದ್ದಿನ ಕಾಳು ಮತ್ತು ಅಕ್ಕಿಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೈಸಾಗಿ ರುಬ್ಬಿಟ್ಕೋಬೇಕು. ನೀರು ಹಾಕದೇ ಮೆತ್ತಗೆ ರುಬ್ಕೊಬೇಕು. ನೀರೇನಾದರೂ ಬೇಕಾದರೆ ಸ್ವಲ್ಪ ಮಾತ್ರ ನೀರು ಹಾಕ್ಕೊಂಬಿಟ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೈಸಾಗಿ ಗ್ರೈಂಡ್ ಮಾಡಿರೋಂಥ ಹಿಟ್ಟನ್ನ ಒಂದು ಬೌಲ್ಗೆ ಹಾಕಿ ಇದಕ್ಕೆ 1/4 ಟೀ ಸ್ಪೂನಷ್ಟು ಸೋಡಾ, ಟೇಸ್ಟ್ ತಕ್ಕಂತೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಹಿಟ್ಟು ಜಾಸ್ತಿ ನೀರಾಗೂ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ನೋಡಿಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಹಿಟ್ಟನ್ನ ನೋಡಿ ತೋರಿಸ್ತಿದ್ದೀನಲ್ಲ, ಈ ಹದ ಬರೋವರೆಗೂ ಮಾತ್ರ ನೀವು ಗ್ರೈಂಡ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಮಾಡಿರೋಂಥ ಹಿಟ್ಟನ್ನ ಹೂರ್ಣ ರೆಡಿ ಮಾಡೋವರೆಗೂ ನೀಟಾಗಿ ಮುಚ್ಚಿಬಿಟ್ಟು ಸೈಡಿಗೆ ಇಡಿ. ಈಗ ಹೂರ್ಣ ರೆಡಿ ಮಾಡೋಕ್ಕೋಸ್ಕರ ಒಂದು ಬೌಲಿಗೆ 1 ಕಪ್ಪಷ್ಟು ಕಡಲೆಬೇಳೆ ತೊಗೊತಾ ಇದ್ದೀನಿ. ಈ ಕಡಲೆಬೇಳೆನೂ ಸಮೇತ 2-3 ಸರಿ ವಾಶ್ ಮಾಡಬೇಕು. 2-3 ಸರಿ ವಾಶ್ ಮಾಡಾದಮೇಲೆ ಒಂದು ಅರ್ಧ ಗಂಟೆಯಷ್ಟು ಈ ಕಡಲೆಬೇಳೆನ ನೆನೆಸ್ಬೇಕು. ಈ ಕಡಲೆಬೇಳೆನ 1/2 ಅವರ್ ಇಲ್ಲ 1 ಅವರ್ ನೆನೆಸೋದ್ರಿಂದ ಬೇಗ ನೆಂದ್ಕೊಳ್ಳುತ್ತೆ ಕಡಲೆಬೇಳೆ ಮತ್ತು ಬೇಗನೂ ಬೇಯುತ್ತೆ. ನೋಡಿ 1/2 ಅವರ್ ಆದಮೇಲೆ ಕಡಲೆಬೇಳೆ ಅನ್ನೋದು ಚೆನ್ನಾಗಿ ನೆಂದಿರೋಂಥ ಕಡಲೆಬೇಳೆನೂ 2-3 ಸರಿ ವಾಶ್ ಮಾಡಿ ಒಂದು ಕುಕ್ಕರ್ಗೆ ಹಾಕಿ ನಾವು ಯಾವ ಕಪ್ಪಲ್ಲಿ ಕಡಲೆಬೇಳೆ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಒಂದು 2-3 ವಿಸಲ್ ಕೂಗಿಸಿ. ಕಡಲೆಬೇಳೆ ನೀಟಾಗಿ ಬೇಯಬೇಕು, ಮೆತ್ತಗೆ ಬೇಯಬೇಕು. ಅಲ್ಲಿವರೆಗೂ 2-3 ವಿಸಲ್ ಕೂಗಿಸಿ. ನೋಡಿ ಕಡಲೆಬೇಳೆ ಅನ್ನೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಬೆಂದಿರೋಂಥ ಕಡಲೆಬೇಳೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಕಡಲೆಬೇಳೆ ಏನಾದರೂ ಚೆನ್ನಾಗಿ ಬೆಂದಿದ್ರೆ ನೀವು ಸ್ಪೂನಲ್ಲೇ ನೈಸಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಮತ್ತು ಈಗ ಪಕ್ಕದಲ್ಲಿ ಒಂದು ಪ್ಯಾನಿಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಬೆಲ್ಲನ ಕರಗಿಸ್ಕೊಳ್ಳಿ. ನಾವು ಯಾವ ಕಪ್ಪಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲೇ ಬೆಲ್ಲ ಹಾಕೋದ್ರಿಂದ ನಿಮಗೆ ಸ್ವೀಟ್ ಅನ್ನೋದು ಕರೆಕ್ಟಾಗಿರುತ್ತೆ. ಬೆಲ್ಲನ ಮೀಡಿಯಮ್ ಫ್ಲೇಮಲ್ಲೇ ಕರಗಿಸ್ಕೊಳ್ಳಿ. ಬೆಲ್ಲ ನಾರ್ಮಲಾಗಿ ಕರಗಿದ್ರೆ ಸಾಕು, ಪಾಕ ಬರೋ ಅವಶ್ಯಕತೆ ಏನಿಲ್ಲ. ನೋಡಿ ಬೆಲ್ಲ ಎಲ್ಲ ಕರಗಿದೆ. ಈಗ ಇದಕ್ಕೆ ಗ್ರೈಂಡ್ ಮಾಡಿರೋಂಥ ಕಡಲೆಬೇಳೆ ಪೇಸ್ಟ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಉರಿನ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಬೇಕಂದರೆ ಬೆಲ್ಲದ ಬದಲು ಬೆಲ್ಲದ ಪೌಡ್ರ್ ಸಿಗುತ್ತಲ್ಲ, ಅದನ್ನೇ ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪ, 1/2 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೂರ್ಣ ತಳ ಹತ್ತದಿದ್ದಂಗೆ ಮೀಡಿಯಮ್ ಫ್ಲೇಮಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೂರ್ಣ ಸ್ವಲ್ಪ ಗಟ್ಟಿ ಹದ ಬರೋರು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಈ ಥರ ಬರಬೇಕು. ಹೂರ್ಣ ಈ ಥರ ಹದ ಬಂದಾದಮೇಲೆ ಒಂದು ಬೌಲಿಗೆ ಎತ್ತಿಟ್ಕೊಳ್ಳಿ. ಈಗ ಈ ಹೂರ್ಣನ ಸ್ವಲ್ಪನೇ ತೊಗೊಂಬಿಟ್ಟು ಉಂಡೆ ಕಟ್ಕೊಬೇಕು. ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಸೈಡಿಗೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ನೀವು ಬೇಕಾದರೆ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಈ ಥರ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳಿ. ಮೀಡಿಯಮ್ ಸೈಜಲ್ಲಿ ಉಂಡೆ ಇದ್ದರೆ ಸಾಕಾಗುತ್ತೆ, ದೊಡ್ಡ ಉಂಡೆಗಳೇನು ಬೇಕಾಗಿಲ್ಲ. ಇದೇ ಥರ ಮಿಕ್ಕಿರೋ ಹೂರ್ಣನ ಸಮೇತ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಒಂದು ಪ್ಲೇಟಿಗೆ ಹಾಕಿ ಸೈಡಿಗೆ ಇಡಿ. ಈಗ ಈ ಹೂರ್ಣದ ಉಂಡೆನ ಒಂದೊಂದಾಗಿ ತೊಗೊಂಬಿಟ್ಟು ನಾವು ರೆಡಿ ಮಾಡಿರೋಂಥ ದೋಸೆ ಹಿಟ್ಟಲ್ಲಿ ಹಾಕ್ಬಿಟ್ಟು ಒಂದು ಸ್ಪೂನಿಂದ ನೀಟಾಗಿ ಹಿಟ್ಟನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಹೂರ್ಣದ ಉಂಡೆಗೆ. ಈ ಥರ ಮಿಕ್ಸ್ ಮಾಡಾದಮೇಲೆ ಇನ್ನೊಂದು ಸ್ಪೂನಿಂದ ಆ ಹೂರ್ಣದ ಉಂಡೆನ ತೊಗೊಂಬಿಟ್ಟು ಕಾದಿರೋಂಥ ಎಣ್ಣೆಯಲ್ಲಿ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು. ಇಲ್ಲ ನಿಮಗೆ ಸ್ಪೂನಿಂದ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಅಂತಂದರೆ ಬೇಕಾದ್ರೆ ಕೈಯಿಂದನೇ ಮಾಡ್ಕೊಬೋದು. ಹೂರ್ಣದ ಉಂಡೆ ತೊಗೊಂಬಿಟ್ಟು ದೋಸೆ ಬ್ಯಾಟ್ರಲ್ಲೇ ಹಾಕಿಬಿಟ್ಟು ಅದ್ಬಿಟ್ಟು ನೀಟಾಗಿ ಆ ಕೈಯಿಂದನೇ ತೆಗೆದ್ಬಿಟ್ಟು ಎಣ್ಣೆಯಲ್ಲಿ ಹಾಕ್ಕೋಬೋದು. ದೋಸೆ ಹಿಟ್ಟು ಸ್ವಲ್ಪ ಮಂದವಾಗಿದ್ರೇ ನಿಮಗೆ ಈ ಪೂರ್ಣಂ ಬೂರೆಲು ಅನ್ನೋದು ಸ್ವಲ್ಪ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ನಿಮಗೇನಾದರೂ ಪೂರ್ಣಂ ಬೂರೆಲು ಅನ್ನೋದು ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಔಟರ್ ಲೈನು ಅಂತಂದರೆ ನಿಮಗೆ ಈ ದೋಸೆ ಹಿಟ್ಟಲ್ಲಿ 2 ಟೇಬಲ್ ಸ್ಪೂನಷ್ಟು ಕಾದಿರೋಂಥ ಎಣ್ಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಆವಾಗ ನಿಮಗೆ ಪೂರ್ಣ ಬೂರೆಲು ಅನ್ನೋದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಇದೇ ಥರ ಮಿಕ್ಕಿರೋ ಹೂರ್ಣದ ಉಂಡೆಗಳನ್ನ ಸಮೇತನೂ ಹಿಟ್ಟಲ್ಲಿ ಅದ್ಬಿಟ್ಟು ಎಣ್ಣೆಲಿ ಹಾಕಿ ನೀಟಾಗಿ ಫ್ರೈ ಮಾಡಿಕೊಡಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳೋದ್ರಿಂದ ಪೂರ್ಣ ಬೂರೆಲು ಅನ್ನೋದು ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ, ಸ್ವಲ್ಪ ಸಾಫ್ಟಾಗಿರುತ್ತೆ. ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಪೂರ್ಣ ಬೂರೆಗಳನ್ನ ಮೀಡಿಯಮ್ ಫ್ಲೇಮಲ್ಲೇ ಈವನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಲೈಟ್ ಗೋಲ್ಡನ್ ಕಲರ್ ಬಂದಾದಮೇಲೆ ಎಣ್ಣೆಯಿಂದ ರಿಮೂವ್ ಮಾಡಿ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ. ಈ ರೆಸಿಪಿನ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.